ಮೈಕ್ ಹತ್ರ. ಲಿಂಗಮ್ಮ ಕಾಫಿ ತರಮ್ಮ. ಕಾಫಿ ಕುಡಿದ ಇಲ್ಲ ನಿಮ್ಮನಿಗೆ ಕಾಫಿ ತರಲಿಕ್ಕೆ ಅಂತ ಹೇಳಿದ್ರೆ ಹಾಗೆ ಬರ್ತಾರೆ. ಲಿಂಗಮ್ಮ ಲಿಂಗಮ್ಮ ಇಷ್ಟು ವರ್ಷದಿಂದ ಈ ಮನೆಯಲ್ಲಿ ಕೆಲಸ ಮಾಡ್ತೀನಿ, ಕಷ್ಟಪಟ್ಟು ದುಡಿತಾ ಇದ್ದೀನಿ, ಸರಿಯಾದ ಸಮಯಕ್ಕೆ ರುಚಿ ರುಚಿಯಾದ ಅಡುಗೆ ಮಾಡ್ತೀನಿ, ಕಾಫಿನೂ ಮಾಡ್ತೀಯ. ಹಾಗಂತ ಈ ತಿಂಗಳಿಂದ ಈ ಮನೆ ಕೆಲಸಕ್ಕೆ ನಿನ್ನನ್ನ ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಇನ್ನು ಮುಂದೆ ಈ ಮನೆಯಲ್ಲಿ ನಿನ್ನ ಕೆಲಸಕ್ಕೆ 10 ರಿಂದ 15,000 ಸಂಬಳವನ್ನು ಹೆಚ್ಚಳ ಮಾಡ್ತಾ ಇದ್ದೀನಿ. ನಾನು ನಿಜವಾಗ್ಲೂ ಹೇಳ್ತೇನೆ, ನಿಮ್ಮಂತೂ ಕೋಟಿ ಮನೆಯಲ್ಲೆಲ್ಲ ಕೆಲಸ ಮುಗಿದಿದ್ದಾನೆ. ಬೇಗ ಹೋಗು, ನಿಮ್ಮ ತಂದೆಯವರು ಹೊರಗಡೆ ನಿನಗೋಸ್ಕರ ಕಾಯ್ತಾರೆ. ನಿನ್ನ ಕ್ಯೂರ್ನಲ್ಲಿದ್ದಲ್ಲ ಆ 50,000 ಹಣವನ್ನು ತೆಗೆದುಕೊಂಡು ಸುಮತಿ ಎನ್ನುವರ ಅಡ್ರೆಸ್ಗೆ ಮನಿ ಆರ್ಡರ್ ಮಾಡಿದ. ಬೇಗ ಮನೆಗೆ ಬರಬೇಕು. ಆಯ್ತಾ, ನಾನು ಮಾಡ್ತೀನಿ. ಈ ಸುಮತಿ ಅಂದ್ರೆ ಒಂದು ಬಡ ಹುಡುಗಿ, ಹಾಸ್ಟೆಲಿನಲ್ಲಿ ಕಷ್ಟಪಟ್ಟು ಓದ್ತಾ ಇದ್ದಾಳೆ. ತಂದೆ ತಾಯಿ ಯಾರು, ಅವಳಿಗಾಗಿ ಮುಂದಿನ ಉತ್ತಮ ವಿದ್ಯಾಭ್ಯಾಸದ ಸಲುವಾಗಿ ಹಣ ಕೋರಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಸಹಾಯ ಕೋರಿ ಜಾಹೀರಾತು ಹೊರಡಿಸಿದ್ರು. ಅದಕ್ಕಾಗಿ ಅವಳಿಗೆ 50,000 ಹಣವನ್ನ ನೋಡು. ಈ ಪ್ರಪಂಚದಲ್ಲಿ ಬಡ ವಿದ್ಯಾರ್ಥಿಗಳು ಓದಿ ಮುಂದೆ ಬರಲಿ ಅನ್ನೋದೇ ನನ್ನ ಉದ್ದೇಶ. ಎಷ್ಟು ಉದಾಹರಣೆಗಳನ್ನ ನಮ್ಮ ದೇಶದಲ್ಲಿ ಅನೇಕ ಬಡ ಜನರು ತಮ್ಮ ಬಡತನದಿಂದಾಗಿ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಅಂಥವರಿಗೆ ನಾವು ಸಹಾಯ ಮಾಡಿದರೆ ಜೀವನದಲ್ಲಿ ಏನಾದರೂ ಒಂದು ಗುರಿ ಸಾಧಿಸ್ತಾರೆ. ಈ ಮಾಡುವುದು ತುಂಬ ಪುಣ್ಯದ ಕೆಲಸ. ಸರಿ, ಆಯ್ತು. ಸ್ವಲ್ಪ ತೋಟದ ಕಡೆ ನೋಡಿಕೊಂಡು ಆಳು ಕಾಳ ಬಗ್ಗೆ ವಿಚಾರ ಮಾಡಿಕೊಂಡು ಅವರು ಯೋಗಕ್ಷೇಮ ವಿಚಾರ ಮಾಡಿ
ಅಶೋಕ್ ಕುಮಾರ್ ಸಾಹೇಬರಿಗೆ. ನಮಸ್ಕಾರ. ಶನೇಶ್ವರ್ ಶ್ರೀಮಂತರು, ಇದೇ ನಿಮ್ಮ ನಡಿಗೆ ನಮ್ಮ ಮನೆಯ ಅಂದ ಮೇಲೆ ಅಪರೂಪದ ಭೇಟಿ. ಬನ್ನಿ. ಏನೂ ಇಲ್ಲ. ಮೊನ್ನೆ ದಿನ ಅಂದ್ರೆ ನನ್ನ ಕಡುವೈರಿಯಾದ ವಕೀಲ್ ರಾಮದಾಸನನ್ನ ಕೊಂದು ಹಾಕಬೇಕು. ಮೊದಲು ಎಷ್ಟು ಬಾರಿ ಅವನಿಗೆ ನನ್ನ ತಂಟೆಗೆ ಬರಬೇಡವೆಂದು ತಾಕೀತು ಮಾಡಿ, ಆದರೆ ಅವನು ಕೇಳಲೇ ಇಲ್ಲ. ನಾನೇನ್ ಮಾಡಲಿ, ಕೊನೆಗೆ ಸಾಯಿಸಲೇಬೇಕಾಯ್ತು. ನೋಡಿ ಅಶೋಕ್ ಸಾಹೇಬ್ರೆ, ಕರ್ನಾಟಕದಲ್ಲಿ ನಿಮ್ಮ ಹೆಸರು ಚೆನ್ನಾಗಿದೆ. ಹಣ ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನಾನು ಜೈಲಿಗೆ ಹೋಗೋದಂತೆ ಮಾಡಿಕೊಟ್ರೆ ಸಾಕು. ಅಡ್ವಾನ್ಸ್ ಅಂತ ಈ 4 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ. ತೆಗೆದುಕೊಳ್ಳಿ. ಸಾಲಿದ್ರೆ ಇನ್ನೂ ಕೊಡುವೆ. ನಾನು ಕಷ್ಟಪಟ್ಟು ಈ ವಕೀಲ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡದ್ದು ನಿನ್ನಂತ ಕೊಲೆಗಡಕ, ತಲೆ ಹಿಡುಕ ಶ್ರೀಮಂತರ ಪರವಾಗಿ ವಾದ ಮಾಡೋ ಅಭ್ಯಾಸ ನನಗಿಲ್ಲ. ನೋಡು, ನನ್ನ ವಾದ ಏನಿದ್ರು ಬಡವರ ಪರವಾಗಿ. ದ ಮೋಸ್ಟ್ ಕ್ರಿಮಿನಲ್ ಅಡ್ವೊಕೇಟ್ ಇನ್ ಅಶೋಕ್. ನೋಡು, ಮರ್ಯಾದೆಯಿಂದ ಹಣವನ್ನು ತೆಗೆದುಕೊಂಡಿದ್ದ ಹೊರಟು ಹೋಗು. ಇಲ್ಲವಾದ್ರೆ ನೋಡು, ಬಡವರು, ಶ್ರೀಮಂತರು, ದೀನ ದಲಿತರು, ಅಂಧ ಅನಾಥರ ಪರವಾಗಿ ನನ್ನ ವಾದ ಹೊರತು ಮತ್ತೊಬ್ಬರ ತಲೆ ಹಿಡಿದು ಬರುವ ನಿನ್ನಂತ ಶ್ರೀಮಂತರ ಪರವಾಗಿ ಎಂದೂ ಇಲ್ಲ. ಮರ್ಯಾದೆಯಿಂದ ಹೊರಟೋಗು. ಅಂದ್ರೆ ನೀನು ನನ್ನ ಕೇಸನ್ನು ತೆಗೆದುಕೊಳ್ಳುವುದಿಲ್ಲವೆಂದು. ಮಿಸ್ಟರ್ ಅಶೋಕ, ಒಂದು ಮಾತು, ಮನೆಗೆ ಬಂದಿರುವ ಲಕ್ಷ್ಮಿಯನ್ನ ತಿರಸ್ಕರಿಸಬೇಡ. ಮನುಷ್ಯ ಏನು ಮಾಡಿದ್ರು ಈ ಹಣಕ್ಕಾಗಿ. ನಾನು ಕೊಲೆ ಮಾಡಿರುವುದು ಇದೇ ಹಣಕ್ಕಾಗಿ. ಅಶೋಕ್ ಸಾಹೇಬ್ರೆ, ಇಷ್ಟು ಸಾಧಿದ್ರೆ ಇನ್ನೊಂದು 5 ಲಕ್ಷ ರೂಪಾಯಿ ಕೊಡ್ತೀನಿ. ಏನಂತೀರಾ ಲಾಯರ್ ಸಾಹೇಬ್ರೆ? ಕೊನೆಯದಾಗಿ ಹೇಳ್ತಾ ಇದ್ದೀರಿ, ಮರ್ಯಾದೆಯಿಂದ ನಿಂತ ಹಣವನ್ನು ತೆಗೆದುಕೊಂಡು ಹೋದ್ರೆ ಸರಿ, ಎಲ್ಲವಾದ್ರೆ ಕತ್ತಿಗೆ ಕೈ ಹಾಕಿ ಹೊರಗೆ ಹಾಕ್ಬೇಕಾಗುತ್ತೆ. ಒಂದೇ ಒಂದು ಮಾತು ಹೇಳ್ತೀನಿ, ಇದ್ದ ಕಡೆ ಸ್ವಲ್ಪ ಚಿತ್ತಕೊಂಡು ಕೇಳು. ಈ ಮನೆಯಲ್ಲಿ ಲಕ್ಷ್ಮಿ ಕಂಗೊಳಿಸಬೇಕಾದ್ರೆ ನಿನ್ನಂತ ಲಂಚ ಕೊಡು. ನನ್ನ ಸಂಬಳದಿಂದ ಬರುವ ಹಣದ ಅಗತ್ಯ ಇಲ್ಲ. 10 ತಲೆಮಾರು ಕೂತು ಉಂಡ್ರು ಸವಿಲಾರದ ಆಸ್ತಿ ಅಂತಸ್ತನ್ನು ಇನ್ನು ನನ್ನ ಪೂರ್ವಜರು ಗಳಿಸಿ ಹೋಗಿದ್ದಾರೆ ಈ ಮನೆಯಲ್ಲಿ. ಅಂದ ಮೇಲೆ ಬೇಕಾದ್ರೆ ಸಂಕೋಚವಿಲ್ಲದೆ ಕೇಳು, ನಿನಗೂ ಕೂಡ ಭಿಕ್ಷಾ ಅಂತ ಎತ್ತಿಕೊಡ್ತೀನಿ. ನೋಡು, ನಿನಗಿರುವುದು ಒಂದೇ ಒಂದು ಮಾರ್ಗ, ಬೇಗ ಹೋಗಿ ಪೊಲೀಸರಿಗೆ ಸರೆಂಡರ್ ಆಗು. ಈ ಮಾರ್ಗವನ್ನು ಬಿಟ್ಟು ಏನಾದ್ರೂ ಮನೆ ಮುರುಕ ವಿಚಾರ ಮಾಡಿದ್ರೆ ನಾನು ನಿನಗೆ ತೋರಿಸಬೇಕಾಗುತ್ತದೆ ನರಕದ ಮಾರ್ಗ. ಸತ್ಯ. ನ್ಯಾಯ, ನೀತಿ, ಧರ್ಮ ಅಂತ ಸತ್ಯ ಹರಿಚಂದ್ರ ಸುಡುಗಾಡಕ್ಕಾಯ ಸತ್ಯವನ್ನು ಸಮಾಧಿ ಮಾಡಿ ನ್ಯಾಯ ಕಾಲಿಗೆ ತೋರಿ ಬೆಂಕಿ ನೀತಿಗೆ ಹಚ್ಚಿ ಬುದ್ಧಿವಂತನಾಗಿ ನನ್ನ ಹಣದಿಂದ ಕುಬೇರನಾಗುವುದನ್ನ ಕಲೆ. ನಿನ್ನ ಹಾಗೆ ಕಂಡವರ ಹಣಕ್ಕೆ ಆಸೆ ಪಡೆದೆ ಸತ್ಯದಿಂದ ನಡೆದುಕೊಂಡ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸತ್ತಾಗ ಅವರ ಶವ ಸಂಸ್ಕಾರಕ್ಕೂ ಹಣವಿರಲಿಲ್ಲ. ಆಗ ಜನಗಳು ಚಂದ ಎತ್ತಿ ಅವರ ಶವ ಸಂಸ್ಕಾರವನ್ನ ನೆರವೇರಿಸಿದರು. ದೇಶ ಧರ್ಮ ಅಂತ ಕುಡಿದ್ರೆ ಹುಚ್ಚನಾಗಬೇಕಾಗುತ್ತದೆ. ಹಣ ಒಂದಿಟ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ಹಣ ಇಲ್ಲದಿದ್ದವನು ಸತ್ತ ಹೆಣಕ್ಕಿಂತ ಕಡೆ. ಹಣ 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 ಹಣ. ಈ ಹಣ ಒಂದಿದ್ರೆ ಜಗತ್ತಿನಲ್ಲಿ ಏನಾದ್ರೂ ಮಾಡಿ ತಪ್ಪಿಸಿಕೊಳ್ಳಬಹುದು ಅನ್ನೋದು ಅದರಿಂದ ಹುಚ್ಚು ಕಲ್ಪನೆ ಮಿಸ್ಟರ್ ಜಾಗೇದಾರ್. ನೋಡು, ವ್ಯಕ್ತಿ ಎಷ್ಟೇ ದೊಡ್ಡವನಾದ್ರು, ಎಂತ ದೊಡ್ಡ ಅಧಿಕಾರ ಇದ್ರು ಕಾನೂನಿನ ಕುಣಿಕೆಗೆ ಶರಣಾಗಲೇಬೇಕು. ನೋಡು, ಅಧಿಕಾರ
ಮಾತು ಹೇಳಿದ್ರು, ಶಿಕ್ಷಣ ಎಂಬುದು ಹುಲಿ ಹಾಲಿದ್ದಂಗ. ಅದನ್ನು ಕುಡಿದವನು ಒಂದಿಲ್ಲ ಒಂದು ದಿವಸ ಗರ್ಜಿಸಲೇಬೇಕು. ಈ ದೇಶಕ್ಕೆ ಬೇಕಾಗಿರುವುದು ನಿಸ್ವಾರ್ಥ ಸೇವೆ ಹೊರತು ಸ್ವಾರ್ಥ ಸೇವೆ ಎಂದೂ ಅಲ್ಲ. ಹಿಂದೆ 18ನೇ ಶತಮಾನದಲ್ಲಿ ಕಿತ್ತೂರು ಸಂಸ್ಥಾನಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಸುಂದರ ಲಕ್ಷ್ಮಣಂತ ವೀರರ ಮಣ್ಣಲ್ಲಿ ಮಣ್ಣಾದ್ರೂ ಕೂಡ ಇವತ್ತು ಅಪ್ಪಟ ದೇಶಾಭಿಮಾನಿಗಳ ಹೃದಯದಲ್ಲಿ ಅವರ ಹೆಸರು ರಾರಾಜಿಸ್ತಾ ಇದೆ. ಅಂತವರ ಪಾಲಿಗೆ ಸೇರಿದವರೇ ಈ ದೇಶ ಕಂಡ ಧೀಮಂತ ನಾಯಕ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಏನಂದ್ರೆ ಅವರು ಸತ್ತಾಗ ಅವ್ರ ಅಕೌಂಟಲ್ಲಿ ₹1 ಇಲ್ಲ ಅಂತ ಹೇಳಿದ್ರು. ಅವರು ಸತ್ತಾಗ ಅವರ ಅಕೌಂಟಲ್ಲಿ ₹1 ಇಲ್ಲದ್ದು ನಿಜ. ಆದ್ರೆ ಅವರ ಮೈಯಲ್ಲಿ ಹರಿಯುತ್ತಿರುವ ಪ್ರತಿಯೊಂದು ರಕ್ತದ ಕಣಕಣದಲ್ಲೂ ಕೂಡ ಸತ್ಯ, ಧರ್ಮ, ನ್ಯಾಯ, ನೀತಿ, ಬರೀ ದೇಶ ಪ್ರೇಮವೇ ತುಂಬಿ ತುಳುತ್ತಾ ಇತ್ತು. ಅದಕ್ಕೆ ಈ ಭಾರತ ದೇಶದ ಇತಿಹಾಸದ ಒಂದೊಂದು ಪುಟದಲ್ಲಿ ಆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹೆಸರು ಅಚ್ಚಾಗಿ ಉಳಿದಿದೆ. ಹಣ 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 ಅಂತ ದುಡ್ಡು ಮಾಡೋದಕ್ಕಾಗಿ ರಾಜಕಾಗಿ ಬಂದು ಈ ದೇಶದ ಹಣವನ್ನು ಕೊಳ್ಳೆ ಹೊಡೆದು ಈಗ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಕುಳಿತಿದ್ದಾರೆ ಮಿಸ್ಟರ್ ಛಾಗ್ಯಾದಾರ್. ಈ ಹಣ ಪ್ರತಿನಿಧಿ ಸಮಾಜದಲ್ಲಿ ಮೈ ಮಾಡಿಕೊಳ್ಳುವ ಒಂದು ಹೆಣ್ಣು ಕೊಡುತ್ತದೆ. ನಿಯತ್ತಾಗಿ ಮೈ ಮಾಡಿಕೊಂಡು ಹೆಣ್ಣು ಗಳಿಸುವ ಹಣವನ್ನ ಆ ಹೆಣ್ಣಿಗಿರುವಷ್ಟು ಬೆಲೆ ಸಾರ್ವಜನಿಕರ ದುಡ್ಡು ತಿಂದು ಬದುಕುತ್ತಿರುವ ಇನ್ನೊಂದ ತಲೆ ಹಿಡುಕರಿಗಿಲ್ಲ. ಅದಕ್ಕೆ 21ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಒಂದು ಮಾತು ಹೇಳಿದ್ರು, ಪಾಪಿಯ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದೆಯ. ನಿಮ್ಮಂತವರಿಗೆ ಒಳ್ಳೆ ಸಾವು ಬರೋದಿಲ್ಲ, ನರ ಘೋರವಾದ ಸಾವು ಬರುತ್ತಿದೆ ಅನ್ನೋದನ್ನು ಮಾತ್ರ ಬರಬೇಡ. ಇನ್ನು ಮುಂದೆ ಅದರ ಬದಲಾಗಬೇಕು. ಕ್ಷಣ ಮೆಚ್ಚಿಸುವುದಕ್ಕೆ ನಿಮ್ಮ ಮೆಚ್ಚುವುದಕ್ಕಾಗಿ ಬದುಕಿ, ಆಗ ಅವನು ಕೂಡ ಬಯಸ್ತಾರೆ. ಶನೇಶ್ವರನೇ ಅಲ್ಲ, ನನ್ನ ಘಟ ಬಿದ್ರು ಘಟ ಮಾತ್ರ ಬಿಡೋನಲ್ಲ ಈ ಜಾಗಿಂದ. ಅಶೋಕ್, ಇನ್ನು ಮುಂದೆ ನೀನು ನರಳಿ ನರಳಿ ಸಾಯಬೇಕು. ಹಾಗೆ ಮಾಡಲು ನಾನು ಜಾಗಿಂದ ಶನೇಶ್ವರನೇ ಅಲ್ಲ. ಇನ್ನು ಮುಂದೆ ನೀನು ನರಳಿ ನೋಡಿ ಗೊತ್ತು. ಆ 20,000 ಹಣವನ್ನ ಸುಭದ್ರನವರಿಗೆ ಹೆಸರಿಗೆ ಮಾಡಿರುವೇಣ. ಯಾಕಣ್ಣ ನಿನ್ನ ಮುಖ ಬಾಡಿದಂತೆ ಕಾಣುತ್ತಿದೆಯಲ್ಲ? ಏನಿಲ್ಲ. ಯಾಕಣ್ಣ, ಏನಾದರೂ ಸಮಸ್ಯೆ ಆಯಿತು? ಏನಿಲ್ಲ ಗೊತ್ತು. ನಾನು ಹೊರಗಡೆ ಹೋಗುವಾಗ ನಿನ್ನ ಮುಖ ಹೂವಿನಂತೆ ಅರಳಿತ್ತು. ಈಗ ಏನಿಲ್ಲ ನೋಡು, ಈ ಕೋರ್ಟ್ ಕಚೇರಿ ಕೆಲಸ ಅಂದ್ರೆ ಸಮಸ್ಯೆಗಳ ಸರಮಾಲೆ ಇದ್ದಿದ್ದೆ. ನಾನು ಬರ್ತೀನಿ, ಕೋರ್ಟಿಗೆ ಟೈಮ್ ಆಗ್ತದೆ. ಆಯ್ತಣ್ಣ. ದೇವರೇ, ಈ ನಮ್ಮಣ್ಣ ನನಗೆ ದೇವಂತರು. ಇಂಥ ದೇವ ಮಾನವನ ವಿಷಯದಲ್ಲಿ ಯಾವತ್ತು ಅನ್ಯಾಯ ಮಾಡಬೇಡ ದೇವರೇ, ಅನ್ಯಾಯ ಮಾಡಬೇಡ. ದೇವರಂತ ನನ್ನ ಅಣ್ಣನಿಗೆ ದೇವತೆ ಅಂತ ಹಚ್ಚಿಗೆ ಸಿಕ್ಕರೆ ಅಷ್ಟೇ ಸಾಕು. ಅವರ ಮಮತೆಯ ಮಡಿಲಿನಲ್ಲಿ ನಾವು ಮಕ್ಕಳಂತೆ ಆಡುವ ಅವಕಾಶ ಆದಷ್ಟು ಬೇಗ ಕರುಣಿಸು ದೇವರೇ, ಆದಷ್ಟು ಬೇಗ. ವರದಿ ಕಾಮನಿತ್ತು. ಚಿಕ್ಕಂದಿನಲ್ಲಿ ತಂದೆ ತಾಯಿ ಕಳೆದುಕೊಂಡ ತಪ್ಪಲೇ ಆದ ನನ್ನ ಯಾವ ಜೋಪಾನ ಮಾಡ್ತಾರೆ. ಹಾಸ್ಟೆಲ್ನಿಂದ ಬೆಳಗ್ಗೆ ಚೆನ್ನಾಗಿ
ಆದ್ರೆ ನನ್ನ ವಿದ್ಯಾಭ್ಯಾಸಕ್ಕೆ ಯಾರೋ ಒಬ್ಬ ಪುಣ್ಯಾತ್ಮ ಆಗಾಗ ಹಣವನ್ನು ಕಳಿಸಿ ಉಪಕಾರವನ್ನು ಮಾಡ್ತಾ ಇದ್ದಾರೆ. ನಾನು ಓದ್ತಿರೋ ಬಟ್ಟೆ, ನಾನು ತಿಂತಿರೋ ಅನ್ನ, ನಾನು ಓದ್ತಿರೋ ವಿದ್ಯೆ ಎಲ್ಲವೂ ಅವರು ಭಿಕ್ಷೆ. ಅವರು ಹೇಗೆ ಇರಲಿ ಒಟ್ಟಿನಲ್ಲಿ ಚೆನ್ನಾಗಿಲ್ಲ. ಇಷ್ಟೊಂದಾಗಿ ಇವ್ರು ಬರ್ಬೇಕಾಗುತ್ತಲ್ಲ, ಇಷ್ಟೊತ್ತಾದ್ರೂ ಇನ್ನು ಯಾಕೆ ಬರಲಿಲ್ಲ ಈ ಕಡೆ? ನಿನ್ನ ರಾಜ ಪ್ರಣಯ ರಾಜ. ನೀವಂತೂ ಬೇರೆ ಯಾರಾದ್ರೂ ಆಗಿದ್ರೆ ಇಷ್ಟೊತ್ತಿಗೆ ಕಪಾಲ ಮೋಕ್ಷ ಆಗ್ತಿತ್ತು. ಚಿನ್ನ, ನನ್ನನ್ನು ಬಿಟ್ಟು ನಿನ್ನನ್ನು ಮುಟ್ಟುವ ಧೈರ್ಯ ಯಾರಿಗಿದೆ ಈ ಊರಿನಲ್ಲಿ? ಒಂದು ವೇಳೆ ಯಾರಾದರೂ ನಿನ್ನ ತಂಟೆಗೆ ಬಂದರೆ ಅವನನ್ನ ನಿನ್ನ ಕಾವಲಿಗೆ ಆಗಿಬಿಡುತ್ತೇನೆ. ಅಂದಾಗೆ ನನ್ನ ಪ್ರೀತಿಯ ತಾವರಿಗೆ ನಾನಿವತ್ತು ಏನು ತಂತೇನೆ ಗೊತ್ತಾ? ಏನ್ ತಂದಿದ್ದೀರಾ? ಬನ್ನಿ ಅಂದಾಗೆ ನೋಡಿ ಸುಮತಿ, ನಮ್ಮ ಮದುವೆಗೆ ಕೇವಲ 3 ತಿಂಗಳು ಬಾಕಿ ಇದೆ. ಅದಕ್ಕಾಗಿ ನನ್ನ ಸ್ನೇಹಿತನೊಬ್ಬ ನನಗೆ ಹಣದ ಸಹಾಯವನ್ನು ಮಾಡ್ತೀನಿ ಅಂತ ಹೇಳ್ದ. ಆದರೆ ಅವನು ಈಗ ನನ್ನ ಫೋನ್ ಇಷ್ಟಪಡ್ತಾ ಇಲ್ಲ. ಅಂದಾಗೆ ನಿನ್ನ ದಾನಿಗಳು ನಿನಗೆ ಮನೆಯೊಳಗೆ ಕಳಿಸಿದ್ದಾರೆ. ಅದೆಲ್ಲದಷ್ಟು ಚಿಂತೆ ಮಾಡ್ತಾ ಇದ್ದೀನಿ. ಆ ಪುಣ್ಯಕ್ಕ ಈಗಾಗಲೇ ನನಗೆ ಹಣವನ್ನು ಕಳಿಸಿದ್ದಾರೆ. ಇದು ನನ್ನ ಓದಿಗೆ ಅಂತ ಕಳಿಸಿದ್ದು. ಏನೇನು ನಮ್ಮ ಮದುವೆ ಬಂದೇ ಬಿಡ್ತಲ್ಲ, ತೆಗೆದುಕೊಳ್ಳಿ. 50,000 ಸಂತೋಷ? ತುಂಬಾ ಸಂತೋಷ ಕಣೆ, ತುಂಬಾ ಸಂತೋಷ. ಇಂದು ಈ ಸಮಾಜದಲ್ಲಿ ದಾನ ಧರ್ಮ ಮಾಡುವ ಚಿರರು ಇನ್ನೂ ಇದ್ದಾರೆ ಅಂದರೆ ಇದಕ್ಕೆ ಬೆಳವೇ ಸಾಕ್ಷಿ. ನೀವು ಹೇಳುವ ಮಾತು 100% ಸತ್ಯ. ಅಂಥ ದಾನಿಗಳಿರೋದ್ರಿಂದ ಈಗಿನ ಕಾಲದಲ್ಲೂ ಮಳೆಯ ಬೆಲೆ ಚೆನ್ನಾಗಿ ಆಗ್ತಾ ಇದೆ ಅಲ್ರಿ? ನಿಜವಾಗ್ಲೂ ಅವರನ್ನ ಕರ್ಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೀನು ಹೇಳುವ ಮಾತು 100ಕ್ಕೆ 100 ಸತ್ಯ. ನಮ್ಮಿಬ್ಬರ ಮದುವೆಯ ಮೊದಲಿನ ನಗರ ಪತ್ರಿಕೆಯನ್ನ ಆಳಿನ ದಾನಿಗೆ ಪೋಸ್ಟ್ ಮಾಡು. ಆಯ್ತಾಯ್ತು, ನೀವು ಹೇಳಿದ ಹಾಗೆ ನಮ್ಮ ಮದುವೆ ಪತ್ರಿಕೆಯನ್ನ ಮೊದಲು ಅವರಿಗೆ ಕಳಿಸ್ಬಿಡ್ತೀನಿ. ಅವ್ರ ಅಡ್ರೆಸ್ ಏನೋ ಇದೆ, ಅದನ್ನು ತಿಳಿಸ್ಕೊಂಡು ಕಳಿಸ್ಬಿಡೋಣ. ಸರಿ, ಈಗ ಈ ಲಗ್ನ ಪತ್ರಿಕೆಯನ್ನ ಅವ್ರಿಗೆ ಕಳಿಸ್ಬಿಡ್ತೀನಿ. ಅಶೋಕ್ ಕುಮಾರ್, ಅಂಚೆ ಧಾರವಾಡ. ನೋಡಿ ಸುಮತಿ, ಧಾರವಾಡದಲ್ಲಿ ಹತ್ತಿರದಲ್ಲಿ ನನ್ನ ಸ್ನೇಹಿತ, ಅವನಿಗೂ ನಾನು ಫೋನ್ ಮಾಡಿ ಇವನ್ ಬಗ್ಗೆ ಕೇಳ್ತೇನೆ. ಈ ನಿನ್ನ ದಾನಿ ಯಾರು ಅಂತ ತಿಳಿದುಕೊಡುವ ಕುತೂಹಲ ನನಗೂ ಇದೆ. ನೋಡಿ, ನೀವು ಅದರ ಬಗ್ಗೆ ಯೋಚನೆ ಮಾಡಿ. ಯಾಕೆಂದ್ರೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ ನನಗೆ ಎಲ್ಲಿಂದಲೂ ಹಣವನ್ನು ಕಳಿಸಿ ಉಪಕಾರವನ್ನು ಮಾಡ್ತಾ ಇದ್ದಾರೆ. ಅವರನ್ನ ಆ ದೇವಿ 100 ವರ್ಷ ಚೆನ್ನಾಗಿಟ್ಟಿರಿ. ಏನಂತೀರಾ? ನೀನು ಹೇಳೋ ಮಾತು ಸತ್ಯ. ಆದರೆ ನೀನಿನ್ನ ನೋಡ್ತಾ ಇದ್ರೆ ಜೀವಲೋಕದ ಅಪ್ಸರೆ ತಲೆಗೆಡುವಂತೆ ಕಾಣ್ತಾ ಇದೆ. ಹೌದಾ? ಈಗ ಮಾಡಿ. ನಮ್ಮಿಬ್ಬರ ಈ ಪ್ರೇಮ ಅಮರ ಪ್ರೇಮವಾಗಿ ಶಾಶ್ವತವಾಗಿ ಆ ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ. I love you, Smriti, I love you. I do love you. ಜಾಜಿ ಮಲ್ಲಿಗೆ ನೋಡೆ ಸುಜಗದ ಹೂವೆ ನೋಡೆ, ಜಾಜಿ ಮಲ್ಲಿಗೆ ನೋಡೆ ಸುಜಗದ ಹೂವೆ ನೋಡೆ, ಎನ್ನವ್ಯಾಲ ಮುನಿವಾರೆ. ಜಾಜಿ ಮಲ್ಲಿಗೆ ನೋಡೆ ಸುಜಗದ ಹೂವೆ ನೋಡೆ, ಎನ್ನವ್ಯಾಲ ಮುನಿವಾರೆ. ಕಮಲದ ಹೂ ನಿನ್ನ ಕಾಣಲಿಲ್ಲದಾರೆ, ಮಲ್ಲಿಗೆ ಮಾಯೆಯೋ ಕೆದಿಗೆ ಗರಿ ನಿನ್ನ ಗಲಿಗಲಾರೆ, ಮಲ್ಲಿಗೆ
ಚಂದ ನಾಗರ ಹೆಳು ಚಂದ ಪ್ರೇಮಲೋಕದ ಪದುಮಿನಿ ನೀನು ಜಾಜಿ ಮಲ್ಲಿಗೆ ನೋಡೆ ಸುಜಗದ ಹೂವೆ ನೋಡೆ ಇದೇನಿದು ಏನಂತ ಕೈ ಹಿಡಿದು ಹೇಳ್ತಾ ಇದ್ದೀಯ? ಯಾಕೆ? ಕೈ ಹಿಡಿದ್ರಲ್ಲಿ ತಪ್ಪೇನಿದೆ ಸುಮತಿ? ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನೀವು ಕೈ ಹಿಡಿಯೋ ಬರ್ತನೆ ಮೇಲಾಗಿ ನನ್ನನ್ನು ಕಳೆದುಕೊಂಡು ಹೋಗೋ ರೀತಿ ಏನಿದೆ ನಿಮ್ಮ ಮಾತಿನ ಅರ್ಥ? ಯಾಕೆ ಸುಮತಿ ಇಷ್ಟೊಂದು ಟೆನ್ಷನ್ ಆಗ್ತಾ ಇದೆಯಾ? ನೋಡು, ಇಂಥ ನಾವಿಬ್ಬರು ಪ್ರತಿಪತ್ತಿಗಳಾದವರು ಅಂದ ಮೇಲೆ ನಾಳೆ ನಡೆಯುವ ಪ್ರಥಮ ರಾತ್ರಿ ಹಿಂದೆ ನಡೆದರಲ್ಲಿ ತಪ್ಪೇನಿದೆ ಸುಮತಿ? ಶಭಾಷ್! ನಿನ್ನನ್ನು ಒಳ್ಳೆಯ ಮನುಷ್ಯ ಅಂತ ತಿಳ್ಕೊಂಡು ವಿದ್ಯಾವಂತ ಬುದ್ಧಿವಂತ ಒಂದು ಹೆಣ್ಣಿಗೆ ಬಾಳನ್ನು ಕೊಡುವ ತ್ಯಾಗಮಯಿ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಬೇಕು ನಿನ್ನ ನೀಚ ವರ್ತನೆ ಎಂಥದ್ದು ಅಂತ. ನಿನಗೆ ಬೇಕಾಗಿರೋದು ನನ್ನ ಪ್ರೀತಿ ಅಲ್ಲ, ನನ್ನ ದೇಹ. ನನ್ನ ದೇಹಕ್ಕೋಸ್ಕರ ಪ್ರೀತಿಯ ನಾಟಕ ಮಾಡ್ತೀನಿ. ಮದುವೆಗಿಂತ ಮುಂಚಿತವಾಗಿ ನಿನ್ನ ಬಣ್ಣ ಏನಂತ ಬಯಲಾಯಿತು. ಇವಾಗಿದ್ರೆ ನನ್ನ ಜೀವನ ಯಾವುದೋ ಗತಿ ಆಗ್ತಾ ಇದೆ. ಸಾಕು ಸಾಕು ನಿನ್ನ ಸವಾಸ. ಇನ್ನು ಮುಂದೆ ನನ್ನ ಗೊಡವೆಗೆ ಮಕ್ಕಳ ಹೊಟ್ಟು ಹೋಗಲಿಲ್ಲ. ನೋಡು, ಏನೋ ತಪ್ಪು ನನಗೆ ಹೇಳಿದ್ರು ಅದನ್ನ ಮಕ್ಕಳು ಮುಚ್ಚು! ನಿನ್ನ ಹೊಲಸು ಬಾಯಿದ ಇನ್ನೊಂದು ಸಲ ಸುವಾಸಿ ಅಂತ ಕರಿಬೇಡ. ನಿನ್ನ ನೀಚ ವರ್ತನೆ ಎಂಥದ್ದು ಅಂತ ನನಗೆ ಈಗ ಅರ್ಥವಾಯಿತು. ತಂದೆ ತಾಯಿಯದು ನನಗೆ ನನ್ನ ಕೊಡುಗೆ ತಾಳಿಯನ್ನು ಕಟ್ಟಿ ನನ್ನ ಬಾಯಿಗೆ ಬೆಳಕನ್ನು ನೀಡುವ ದೇವರು ಅಂತ ಭಾವಿಸಿದೆ. ಆದ್ರೆ ನೀನು ದೇವರಲ್ಲ, ದೇವರ ರೂಪದಲ್ಲಿರುವ ಒಂದು ದೆವ್ವ ಅಂತ ನನಗೆ ಈಗ ಗೊತ್ತಾಯ್ತು. ನಿನಗೆ ಬೇಕಾಗಿರೋದು ಯೌವನ, ಹಣ. ಅದಕ್ಕೋಸ್ಕರ ನನ್ನ ಹಿಂದೆ ಹಿಂದೆ ನೀನು ಅಷ್ಟೊಂದು ನಿಷ್ಠಾವಂತ ಗಂಡಸೆ ಆಗಿದ್ರೆ ನನಗೆ ಯಾರೋ ಕೊಟ್ಟ ದಾರಿಗಳ ಹಣವನ್ನ ಕಿತ್ಕೊಂಡು ಜೀವನ ಮಾಡ್ತಾ ಇಲ್ಲ. ಒಂದು ಹೆಣ್ಣಿನ ದುಡಿಮೆಯಲ್ಲಿ ಬದುಕುವ ಕೆಟ್ಟ ಜೀವಿ ನೀನು. ನಿನ್ನಂತವರ ಸವಾಸ ಮಾಡಿ ನಾನು ಹಾಳು. ನೀನು ಮುಂದೆ ನನ್ನ ಕಟ್ಟೆ ಬರಬೇಡ. ಹೊಟ್ಟೋಗಲಿಲ್ಲ. ಮುಚ್ಚೆ ಬಾಯಿನ ನಾನು ಹೊರಟು ಹೋಗಲು ಬಂದಿಲ್ಲ. ಈಗಿನ ಸುಂದರವಾದ ಯೌವನವನ್ನು ಸರಿದು ನಿನ್ನನ್ನ ನನ್ನವಳಾಗಿ ಮಾಡಿಕೊಳ್ಳಲು ಬಂದಿರುವ ಪ್ರಣಯದ ಏನ್ ಹೇಳ್ದೆ? ನನ್ನನ್ನು ಹೊರಟು ಹೋಗು ಅಂತ ಹೇಳ್ತಾ ಇದೀಯಾ? ಓ, ಏನಿದ್ರು ಇವತ್ತು ನೀನು ಈ ಪ್ರಣಯ ರಾಜನ ಮಂಚದ ರಾಣಿಯಾಗಲೇಬೇಕು. ಓ ಸುಮತಿ, ಓ! ಈಗ ಹರಡ್ತಾ ಇದ್ದೆ. ನನ್ನನ್ನು ಕಾಪಾಡಲು ಯಾರೋ ಬಂದೇ ಬರ್ತಾರಂತ. ಇಲ್ಲಿ ನಿನ್ನನ್ನು ಕಾಪಾಡಲು ಅದ್ಯಾವನೂ ಬರುವುದಿಲ್ಲ. ಯಾಕೆಂದ್ರೆ ಇಲ್ಲಿ ನಿನ್ನನ್ನು ಕಾಪಾಡುವನು ನಾನು ಮಾತ್ರ. ನನ್ನ ಪ್ರೀತಿಯನ್ನು ತಿರಸ್ಕರಿಸಿ ನೀನೊಂದು ಹೇಗೆ ಜೀವನ ಮಾಡ್ತೀಯ ಅಂತ ನಾನು ನೋಡ್ತೇನೆ ಕಣೆ, ನಾನು ನೋಡ್ತೇನೆ. ಕಮಾನ್! ಚಿಪ್ಪಾಡಿ ಮೊದಲು ಕೈಬಿಡ ಹೆಣ್ಣಿನ ಕೈನ. ಒಂಟಿ ಹೆಣ್ಣು ಸಿಕ್ಕಳಿದ ತಕ್ಷಣ ಅವಳ ಮೇಲೆ ಕಾಮದ ಬಲೆ ಬೀಸಲು ಹೊರಡ್ತಾ ಇದೆಯಲ್ಲ. ನಾಚಿಕಾಗಲು ನಿನ್ನ ಹೇಸಿ ಜನ್ಮಕ್ಕೆ ಒಡ ಹುಟ್ಟಿದ ಅಕ್ಕ ತಂಗಿಯನ್ನು ಮೋಸಿ ಮದುವೆ ಆಗುವ ನಿಮ್ಮಂತ ಕೃಷ್ಣದ ಕಾಮಕರ ಹುಟ್ಟಿ ಅಂತ ಉದಾಹರಣೆ ಕನಸು ಭಕ್ತವಾಗಿ ರಾಮ ರಾಜ್ಯವಾಗುವ ಬದಲು ಕಾಮದ ರಾಜ್ಯವಾಗಿ ಬದಲಾಗ್ತಾ ಇದೆ ಈ ಪವಿತ್ರವಾದ ಭಾರತ ದೇಶ. ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ, ಇಲ್ಲವಾದ್ರೆ ಶತಾಬ್ದದಲ್ಲೇ ಪೊಲೀಸರ ಅತಿಥಿ ಆಗಬೇಕಾಗುತ್ತೆ. ಇಲ್ಲ, ನಾನು ಮಾಡಬೇಕಾಗುತ್ತೆ ನಿನ್ನ.
ಆಮೇಲೆ ವಿಚಾರಿಸ್ಕೊಳ್ತೀನಿ. ನನ್ನ ಪ್ರೀತಿಯನ್ನು ಧಿಕ್ಕರಿಸಿದ್ದೀರಾ? ನೋಡ್ತಾ ಇರು ಸುಮತಿ. ಹೇಗೆ ನಿನ್ನ ಜೀವನದ ಚದುರಂಗದ ಆಟವನ್ನಾಡಿ ನಿನ್ನ ಜೀವನವನ್ನೇ ಕಣ್ಣೀರಿನಲ್ಲಿ ಕೈ ತೊಳೆದು ಅದೇ ಕೈ ಮೇಲಿಂದ ನನ್ನ ಕಾಲು ತೊಳಿಲ್ಲ ಅಂದ್ರೆ ನಾನು ಪ್ರಣಯ ರಾಜನೇ ಅಲ್ಲ ಕಣೆ. ಪ್ರಣಯ ರಾಜನೇ ಅಲ್ಲ. ಜಸ್ಟ್ ವಾಚ್ ಇಟ್ ಬೇ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದೆ. ಈ ನಿಮ್ಮ ಉಪಕಾರವನ್ನು ನಾನು ಯಾವತ್ತೂ ಬರೆಯುವುದಿಲ್ಲ. ಒಂದು ವೇಳೆ ನೀವು ಸರಿಯಾದ ಸಮಯಕ್ಕೆ ಬರದೆ ಹೋಗಿದ್ರೆ ಇಷ್ಟೊತ್ತಿಗೆ ಏನಾಗುತ್ತೆ? ನಾನು ಬದುಕಿದ್ದು ಇಲ್ವಾ? ನಾನೇನಂತ ದೊಡ್ಡ ಸಾಹಸ. ಈ ಕನ್ನಡದ ಮಣ್ಣಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಕನ್ನಡಿಗ ಹೆಣ್ಣಿನ ಮಾನ ರಕ್ಷಣೆ ಮಾಡುವುದು ಈ ಕನ್ನಡ ನಾಡಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಕನ್ನಡಿಗರ ಕರ್ತವ್ಯ. ನಾನು ನನ್ನ ಕರ್ತವ್ಯ ಮಾಡಿದ್ದೇನೆ. ಬೋಲೋ ಭರತ್ ಮಾತಾ ಕಿ, ಬೋಲೋ ಭರತ್ ಮಾತಾ ಕಿ ಅನ್ನೋ ಒಂದೇ ಒಂದು ಘೋಷಣೆ ಕೂಗಿದ್ರೆ ಜಯಗಳ ಹಾಕುವ ಸಾವಿರಾರು ಜನ ಜನಗಣಮನಾಗಿ ನಾಯಕ ಜಯ ಹೇ ಭಾರತ ಭಾಗ್ಯವಿದ್ದ ಅಂತ ಹಿಂದೂ ಕ್ರೈಸ್ತ ಮುಸಲ್ಮಾನೆಲ್ಲ ಒಂದೇ ಅಂತ ಒಂದೇ ಮಾತೃ ಗೀತೆಯೊಂದಿಗೆ ಈ ಪವಿತ್ರವಾದ ಭವ್ಯವಾದ ಭಾರತ ದೇಶದಲ್ಲಿ ಬದುಕ್ತಾರೆ. ನಮ್ಮನ್ನ ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ಬೆಂಕಿಯನ್ನು ಹಚ್ಚಿ ಆ ಬೆಂಕಿಯಲ್ಲಿ ತಮ್ಮ ಬೇಟೆಯನ್ನು ಬೇಯಿಸಿಕೊಳ್ಳುವ ಜನ. ನಾನೇನಂತೂ ದೊಡ್ಡ ಸಾಹಸ ಮಾಡಲಿಲ್ಲ. ಹೇಗಾದ್ರೂ ಮಾಡಿ ಬೇಗ ಹೋಗಿ ಮನೇಶ್ ನನ್ನದೊಂದು ಅನಿಸಿಕೆ ನೋಡಿ. ಇನ್ನು ಮುಂದೆ ನೀವೇನು ಹೆಜ್ಜೆ ಇರಬೇಕಂದ್ರೆ ಸ್ವಲ್ಪ ಜಾಗೃತವಾಗಿ ಹೆಜ್ಜೆ ಇರೋದು ಉತ್ತಮ ಅಂತ ನನ್ನ ಅನಿಸಿಕೆ. ಎಂಥ ವ್ಯಕ್ತಿ ನೀವರಾರು ಒಂದೊಂದು ಮಾತು ಅದೆಷ್ಟು ಅರ್ಥವನ್ನು ನಡೆದಿದೆ. ಒಟ್ಟಿನಲ್ಲಿ ಈ ಪುಣ್ಯಾತ್ಮ ಯಾರೇ ಆಗಲಿ ಇವರಿಗೆ ಒಳ್ಳೆಯದನ್ನು ಮಾಡಲೇ ಆಗಬೇಕಂತ ಇವರೇನಾದರೂ ಬಂದೆ ಹೋಗಿದ್ರೆ ಇಷ್ಟೊಂದು ನಾನು ಬದುಕ್ತಾ ಇರ್ತಿಲ್ಲ. ಆದರೂ ನನ್ನನ್ನು ಈ ಸ್ಥಿತಿಗೆ ತಂದ ಆ ದಾನಿಗಳಿಗೂ ಕೂಡ ಆ ಭಗವಂತ ಒಳ್ಳೇದು ಮಾಡ್ತಾರೆ. ಅಪ್ಪ ಅಂತೂ ಈ ಕಟಕನ ಕಣ್ಣಿಂದ ಪಾರಾದ್ರೆ ಬೇಯಿಸುವ ದೋಣೆಯಿಂದ ತಪ್ಪಿಸಿಕೊಂಡ್ರೆ 100 ವರ್ಷ ಆಯಿಸಂತೆ. ಎಂಥ ತಪ್ಪು ಕೆಲಸವನ್ನು ಮಾಡಿ ತಪ್ಪು ಹೆಜ್ಜೆ ನೀಡುತ್ತಿದ್ದೆ ನಾನು. ಆ ಭಗವಂತ ನನ್ನನ್ನು ಕೊನೆಗೂ ಕಾಪಾಡ. ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವನೇತ ಅವ ಆದಿಸಿದಂತಾಗಬೇಕು. ನಾವೆಲ್ಲ ಅವ ಆದಿಸಿದಂತಾಗಬೇಕು. ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವನೇತ. ಪಾತ್ರಧಾರಿ ನಾವೆಲ್ಲ ಅವ ಆದಿಸಿದಂತಾಗಬೇಕು. ನಾವೆಲ್ಲ ಅವ ಆದಿಸಿದಂತಾಗಬೇಕು. ನಾವೆಲ್ಲ ನನಗೂ ಸಾಕಾಗಿ ಗೊತ್ತಿಲ್ಲ. ಸಾಕಾಗಿ ಯಾಕಂದ್ರೆ ನನ್ನ ಸ್ವಾತಂತ್ರ್ಯ ಸೊಸೆ ಲಿಂಗಿ ಸಲುವಾಗಿ ನನ್ನ ತಲೆ ಕೆಟ್ಟು ಅಲ್ರಿ ದೇವ್ರು ನನಗೆ ಸಾಕು ಬೇಕಾದಷ್ಟು ಆಸ್ತಿ ಐಶ್ವರ್ಯ ಸಂಪತ್ತು ಎಲ್ಲ ಕೊಟ್ಟ. ಆದ್ರೆ ನನ್ನ ಸ್ವಾತಂತ್ರ್ಯ ಸೊಸೆ ಲಿಂಗಿವನ್ನ ನಾನು ಮದುವೆ ಮಾಡ್ಕೋಬೇಕಂತ ಬಹಳ ಆಸೆ. ಆದ್ರೆ ಹೊಡಿಬಿಟ್ಟು ಹೇಳಿ ಬರೇ ಒಳ್ಳೆ ನಿನಗೆ ಮನಕಾಲಿ 30 ವರ್ಷ ನಿನ್ನ ಮಾತು ಮದುವೆ ಆಗಲ್ಲ. ಯಾವನ್ನ ಲವ್ ಮಾಡೋಣ ಬಿರುದಿನ ಅವು
ನಿನ್ನ ಮದುವೆ ಒದ್ಲೆ ನೋಡಂದ್ರೆ ಅದ್ರ ಸಲುವಾಗಿ ತಲೆ ಕೆಸನದ ಅಕ್ಕ ಕುತ್ಕೊಂಡ ಅಲ್ಲಿ ತಿಂದ್ರ ಇಡೀ ಊರು ಸ್ವಚ್ಛ ಮಾಡಿ ಬಂದೆ ಕಸ ಗುಡಿಸಿ. ಇಲ್ಲಿ ಅದು ದೊಡ್ಡ ಕಸನ ಬಿದ್ದತ್ತಲ್ಲ. ರೇ ಯಜಮಾನ್ರೆ, ಮುದುಕಾಗಿ ಅಲ್ಲ ಮರಿ ರೋಡ್ ನನಗೆ ಮಾಡತ್ತೆ ಏನ್ ಮಾಡತ್ತೆ ಕಸ ಗುಡಿಸ್ಬೇಕು ಸ್ವಲ್ಪ ಸೈಡ್ ಸರ್ಕ ಏನಂದ್ರೆ ಮುದುಕಾಗಿಯ ಹಂಗೆಲ್ಲ ದಾರ್ಯಾಗ ಉಗುಳಬಾರ್ದು ಕಸ ಹೊಡಿಬೇಕು ಸರ್ಕ ಅಂದೆ ನೀನೇ ನೋಡಿ ನಾನು ಈ ಕೂಲಿಗೆ ಕಿಮ್ಮತ್ತು ಇರ್ರಿ ನೋಡೇ ಮುದುಕ ಅಂತ ಕೂದ್ಲು ವಯಸ್ಸಾಗಿರ್ಬೇಕಲ್ಲ ತಮ್ಮ ಆದ್ರ ಈ ಹೌದಲ್ಲ ಸೀದಾ ಬಂದು ನನ್ನ ಎಡಿ ಮೇಲೆ ಇದ್ದಿಲ್ಲ ನೀ ಯಾರು ನಾ ಯಾರಂತ ಗೊತ್ತಿಲ್ಲ. ಹೇ ಗಾನಗಂಧರ್ವ ರಸಿಕರ ರಾಜ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಂತ ತಿಳ್ಕೊಬೇಡ, ಅವರ ಅಪ್ಪಟ ಅಭಿಮಾನಿ ಕಸ ಹೊಡೆಯೋ ದುರ್ಗ. ಕಸ ಹೊಡೆ ದುರುಗ ನನ್ನ ಶ್ರೀಮಂತ ಮುದಿಯ ದಾರಿ ಬಿಟ್ಟು ನಿಲ್ಲು ತಮ್ಮ ಮನಸ್ಸು ಮಾಡಿದ್ರೆ ಈ ದಾರಿನ ಕಡಿಮೆ ಮಾಡ್ಕೊಂಡು ಹೋಗೋ ಮಗ ನಾನು ಅನೇಕ ದಾರಿ ಬಿಟ್ಟು ನಿನಗೆ ಕೊಲ್ಲು ಮಗ ಒಂದು ತಿಂಗಳು 30 ದಿವಸಕ್ಕೆ ಎಷ್ಟು ಪಗಾರ ಏನೋ ಹೋಗ್ಲಿ ಬಿಡ ಯಾಕಂದ್ರೆ ಯಾರೋ ಊರಾಗ ದೊಡ್ಡ ಮನುಷ್ಯರೇ ಇರ್ಬೋದು. ಹೋಗಿ ನಾನು ತಡಿಕೊಂಡೆ ಇವ್ರು ಹೋಗ್ಬೇಕು ಗ್ರಾಮ ಪಂಚಾಯತಿಗೆ ನನ್ನ ವಿರುದ್ಧ ಕಂಪ್ಲೇಂಟ್ ಕೊಡಬೇಕು, ಅವರು ಬಂದು ನನ್ನ ಕೆಲಸದಿಂದ ತೆಗೆದಾಕ ವಜ್ಜೆ ಅಲ್ಲ ಯಾಕ ದಾರಿ ಮುಂದೆ ನಿಂತ್ಕೊಂಡು ಬಹಳ ಯೋಚನೆ ಮಾಡಕತ್ತಿಯಲ್ಲ, ಏನ್ ಸಮಾಚಾರ? ಇಲ್ಲಿದೆ ದಾರಿ ರೀತಿ ನೀತಿ ಸಂಸ್ಕೃತ ಆಯ್ತು ನಿಮ್ಮ ಡ್ಯೂಟಿ ಹಿರಿಯರಿಗೆ ಗೌರವ ಕೊಡೋದು. ನೋಡ್ಲೇಕಮ್ಮ ನಂದು ಸಾಕಬೇಕಾದಷ್ಟೈತಿ. ಏನು ಕದ್ದು ತೋಟ ಐತಿ, ತೋಟ ಐತಿ, ಬಂಗಾರ ಬೆಳ್ಳಿ ವಜ್ರ ವೈಢೂರ್ಯ ಸಾಕಷ್ಟು ಕುಂಡಲೆ ಮರ್ಯಾದ ಚಿಂತೆ ಮಾಡ್ತೀನಿ. ಅದಕ್ಕೂ ಚಿಂತೆ ಮಾಡೋ ಮಗ ಕರ್ಮ ಕಾರ್ಗಿಸಿ ನಾನು ಬಾಳ ಕೇಳ್ತೇನೆ. ಆದ್ರೂ ನನ್ನ ಸ್ವಾತಂತ್ರ್ಯ ಸೋಸಿ ಇಲ್ಲಿಗೆ ನನ್ನ ಮದುವೆ ಈಗಿರ್ತಾಗಿ ನನ್ನ ಪಿರುತಿ ಮಾಡ್ಕೊಂತ ಬಂದು ಈಗ ಬಂದಿದ್ದಲ್ಲೇ ಆದ್ರೂ ಅವ ಹಡಿಬಿಟ್ಟಿ ಹೆಣ್ಣಿಗೆ ಯಾವಾಗ ಒಬ್ಬನ ಪಿರುತಿ ಮಾಡ್ಯಾರ. ಹೌದಾ? ನಾನು ನಿಮ್ಮಲ್ಲಪ್ಪ ನೀ ಮುನುಕಾಗಿಪ್ಪ, ನಾನು ಅವನ್ನ ಪಿರುತಿ ಮಾಡೇನಿ, ನಾನು ಅವನ್ನ ಮದುವೆ ಅಂತ ಅಲ್ಲ ಅದಕ್ಕ ತಲೆ ಕೆಟ್ಟಿ ಹೊತ್ತಾಗಿ ಎಲ್ಲ ನೋಡಕ ಹೋಗ್ಬೇಕಂತ ಹೊಂಟಿದ್ನೆ. ಸಾಕಾಗಪ್ಪ ಹಂಗಾಗಿ ಏನಿಲ್ಲ. ಹೌದು ಹೋಗು ಆಕೆಲ್ಲಾರ ಹುಡುಕು. ಆದ್ರೂ ಹೆಚ್ಚ ನಿನ್ನ ಹತ್ರ ಎಲ್ಲ ಐತಿ, ಆಸ್ತಿ ಐತಿ, ಅಡವು ಐತಿ, ಬಂಗಾರ ಐತಿ, ಬೆಳ್ಳಿ ಐತಿ, ಎಲ್ಲ ಐತಿ. ಆದ್ರೂ ನೀನು ಒಪ್ಪುವಲ್ಲ ಅಂದ್ರ ಎಲ್ಲೇ ಏನೋ ಮಿಸ್ಟೇಕ್ ಆಗಿರ್ಬೇಕು ನೋಡಿ, ವಿಚಾರ ಮಾಡಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಮ್ಮ. ಇನ್ನೊಂದು ಮಾತು ಹೇಳ್ತೀನಿ, ನಿನ್ನ ವಯಸ್ಸಿನ ಮಕ್ಕಳು ಈ ದಾವಣಗೆರೆ ಪ್ಯಾಟೆ ತುಂಬಾ ಅಡ್ಡಾಡ್ತಾವು. ಅಲ್ಲ ಅದ್ರ ಬಗ್ಗೆ ಸಂಶಯ ಅಲ್ಲ ನೀನ್ ನೋಡಿದ್ರೆ ಗೊತ್ತಾಗತ್ತೆ ಸಾಕಷ್ಟು ಬಾಡಿ ತೆಗೆದಿದ್ದೀನಿ ಈಗಾಗ್ಲೇ ಅಂತ. ಇರ್ಲಿ ನಾಚಿ ಮಾಡ ಇರ್ಲಿ ತಮ್ಮ. ನಿಮಗೆ ಗೌರ್ಮೆಂಟ್ನವ್ರ ಬಗ್ಗೆ ಏನು ಅಂತಾರ? ಹೌದು, ನಾನು ಹೋಗ್ತ ನಮ್ಮ ಕೆಲಸ ನೀ ಮಾಡ. ಬರ್ಲೇಯಪ್ಪ ಬರ್ಲೇ
ಇವತ್ತು ಮಣ್ಣಾಗ ನಾಳೆ ಗುಡಿಯಾಗ ಅನ್ನಂಗ ಇಂಥಗೂ ಮದುವೆ ಬೇಕಂತೆ. ಇಂಥವ್ರಿಗೆ ಮದುವೆ ಬೇಕಂತಂದ್ರೆ ಇನ್ನು ನನಗೇನು ಕಮ್ಮಿ ಆಗೈತಿ. ನಾನು ಈಗ ಕಸ ಗುಡಿಸು ಅಂತ ಯಾವ್ದಾದ್ರು ಒಂದು ಹೆಣ್ಣು ಸಿಗ್ತೈತೇನೋ, ಲವ್ ಮಾಡಿ ತಾಳಿ ಕಟ್ಟಿ ಬಿಡೋಣ ಅಂತೇಳಿ ನಾನು ಹೊಂಟೀನಿ. ಅವನು ಬೆಳಗ್ಗಿಂದ ಸಾಯಂಕಾಲ ತನಕ ತಿರುಗಿದ್ರು ಒಂದು ಹೆಣ್ಣು ಕಣ್ಣಿಗೆ ಬೀಳುವುದು. ಅಲ್ಲೇನೇನೇ ಈ ಕಡೆಗೆ ಯಾರೋ ಒಂದು ಹೆಣ್ಣು ಬರಕತ್ತೈತಿ, ನೋಡೋಣ, ಪ್ರಯತ್ನ ಪಡೋಣ. ಸ್ವಲ್ಪ ದಾರಿ ಮಂದಿ ಯಾರು ನಿಂತಾರ ಇಲ್ಲ ಅಂತ ಸ್ವಲ್ಪ ತೆರದ್ಕೊಂಡು ಅಡ್ಡಾಡ್ರಿ. ನಿಮ್ಮ ಕಣ್ಣು ಹಂಗೆಲ್ಲ ದಾರಿ ಹಂಗ ಉಳ್ಳಾಕಂತ ಹೊಡೆದು ಹೊಂಟು ಬಿಟ್ರ ಏನಂತ ಗತಿ? ದಾರಿ ನನ್ನ ಕೆಲಸ ಕಸ ನಾನು ಹಿಂಗ ಕಸ ಗುಡಿಸ್ಕೊಂತ ನಿಮ್ಮಂತ ಚಂದುಳು ಚೆಲುವರು ಯಾರಾದ್ರೂ ಒಪ್ಪಿದ್ರೆ ಲವ್ ಮಾಡಿ ತಾಳಿ ಕಟ್ಟಣ ಅಂತ ನಿಮಗೆ ಏನಾಗೈತಿ? ನಮ್ಮ ಓಣ್ಯಾಗ ಎಲ್ಲ ನಾನು ಒಂಟಿ ಅಂದ್ರೆ ಹಂಗ ಶಾರುಖ್ ಖಾನ್ ಬಂದ ಅಂತ ಹಲೋ ಅವ್ರ ತಮ್ಮ ಮಗ ಶಾರುಖ್ ಖಾನ್ ಇದರಿಂದ ಮಾತಾಡ್ತಿದ್ದೀನಿ. ಅಲ್ಲ ನಮ್ ಇಷ್ಟೊಂದು ಅಸಹ್ಯ ಮಾಡ್ತಲ್ಲ ಯಾರಂತ ತಿಳಿ? ನನ್ನ ವಿಷಯ ಇನ್ನ ನಿನಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಹಂಗ ಇಡ ಮಾನಸ ಮಾಡಿದ್ನಂದ್ರೆ ನಿನ್ನ ಹಂಗ ಕೊಂಡ್ಕೊಂಡ ಬಿಡ್ತೀನಿ. ನನ್ನ ಆಸ್ತಿ ಎಲ್ಲೆಲ್ಲದವ್ ನನಗ ಗೊತ್ತಿಲ್ಲ. ಅದ್ರಾಗ 2-3 ಹೇಳ್ತೀನಿ ಕೇಳು. ಈಗೇನು ಮೈಸೂರಾಗ ಅರಮನೆ ಐತಲ್ಲ, ಅದು ಯಾರ್ದು? ನಂದಾದ. ಒಡೆಯರಿಗೆ ಬಾಡಿಗೆ ಕೊಟ್ಟಿನಿ. ಈಗ ಬೆಂಗಳೂರಾಗ ಆ ದೊಡ್ಡದು ವಿಧಾನಸೌಧ ಐತಲ್ಲ, ಅದು ಯಾರು ಕಂಡಿದಿ? ಅದು ನಂದ. ಸರ್ಕಾರಕ್ಕ ಬಾಡಿಗೆ ಕೊಟ್ಟಿನಿ. ಇನ್ನ ಇದ ದಾವಣಗೆರೆಗೆ PB ರೋಡ್ನಾಗ ಆ ಕಡೆಗೆ ಈ ಕಡೆಗೆ ಅದಾವಲ್ಲ ಮುನ್ಸಿಪಾಲಿಟಿ ರೈಲ್ವೆ ಸ್ಟೇಷನ್, ಅವು ಯಾರು? നല്ല കാര്യം ഇതൊന്നും ജീവ അതൊന്നും കാണും. ಅವು ನನ್ನ ಅವನು ನಾಟಕ ಮಾಡಕ್ ಬಂದೇನೆ. ಆದ್ರೂ ಏನು ಮಾಡಿ ಇಷ್ಟೆಲ್ಲ ಐತಿ, ನನಗೊಂದು ಹೆಣ್ಣು ಸಿಗುವುದು, ನನಗೊಂದು ಆಸೆ. ನಾನು ಒಟ್ಟ ಅರೇಂಜ್ ಮ್ಯಾರೇಜ್ ಆಗಬಾರ್ದು, ಏನಾದ್ರು ಲವ್ ಮಾಡೇ ಮದುವೆ ಆಗ್ಬೇಕು. ಲವ್ ಮಾಡಿ ಯಾರು ಉದ್ದಾರ ಆಗಿಲ್ಲ. ಈ ಜೀವನದಾಗ ಏನಾರ ಮಾಡಿ ಲವ್ ಮಾತ್ರ ಒಟ್ಟ ಮಾಡಬೇಡ. ಯಾಕಂದ್ರೆ ಈಗಿನ ಹುಡುಗರು ಹೆಂಗಿರ್ತಾರ ಗೊತ್ತು? ಈಗ ಮಕ್ಕಳು ಯಾಕಂದ್ರೆ ನೀನು ಹುಡುಗರು ಸಪೋರ್ಟ್. ಈಗಿನ ಹುಡುಗಿಯರು ಹೆಂಗಿರ್ತಾರ ಗೊತ್ತು? ನಾನು ಅವ್ರ ಸಪೋರ್ಟ್ ಬರಂಗಿಲ್ಲ, ಇವ್ರ ಸಪೋರ್ಟ್ ಬರಂಗಿಲ್ಲ. ಈಗಿನ ಹುಡುಗಿಯರು ಸುದ್ದಿಲ್ಲ, ಹುಡುಗರು ಸುದ್ದಿಲ್ಲ. ಅದಕ್ಕೋಸ್ಕರ ನಾನು ನಮ್ಮೂರ ಮೇಲೆ ಒಂದು ಮಾತು ಹೇಳ್ತೀನಿ, ತಿಳ್ಕೊ. ಈ ಪ್ರೇಮ
ನಾನು ಮದುವೆ ಆಗ್ಬೇಕು ಲವ್ ಮಾಡಿ ಅಂತೇಳಿ ಹುರುಪನೇ ಬಂದಿನಿ. ಏಕದಮ್ಮ ಆ ಹುರುಪನ ಡೌನ್ ಮಾಡಕ್ ಹೋಗ್ಬೇಡ. ಈಗೇನ್ ನೀನು ಲವ್ ಮಾಡ್ತೀಯೋ ಇಲ್ಲ ನನಗೂ ಲವ್ ಮಾಡಬೇಕಂತ ಆಸೆ ಅದು ಏನ್ ಮಾಡ್ಲಿ ಸಾಗರ ಮಾವ ಪವನ ನನ್ನ ಮಗಳಿಗೆ ಗಂಟು ಬಿದ್ದಾನ ಫಾದರ್ ಮಾವ ಮಂಗ್ಯನ ಮಗ ಅಲ್ಲ ಮೈಗೆ ಮುನ್ನೋಡೆ ಹಳೆ ಮುನ್ನೋಡೆ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವಿ? ದಾವಣಗೆರೆ ಗಿರಿಕ್ ಬಸ್ ಮಸ್ತ್ ಸಿಗ್ತದೆ. ಎರಡು ಮುಳ್ದಾಗ ಇವತ್ತು ನಾನು ಕೊಲ್ಲಾರ ನಾಟಕ ಇತ್ತು ನನ್ನೇ ನಾಟಕ ಮಾಡಿಸ್ಕೊಳಂಗಿಲ್ಲ ಡೈರೆಕ್ಟ್ ಜೈಲಿಗೆ ಕಳಿಸ್ತಾನೆ ಇವನ್ನ ಬಿಡು ಯಾರು ಕೊಲೆ ಮಾಡಿ ಹಂಗಂತೀಯ? ಮತ್ತೇನು ಹಂಗೆಲ್ಲ ಮಾತಾಡಿಲ್ಲ ಎಲ್ಲ ಮಾಡಿದ್ರೆ ಪಾಪ ಬರ್ತಿಲ್ಲ ಅಲ್ಲ ಪಾಪ ಬೇಡಕ್ಕೆ ಬರ್ತಿರ್ತಂದಿದ್ದೆ ಇದಕ್ಕೆ ಬರ್ತದೆ. ಏ ಆ ಪಾಪ ಅಲ್ವಾ ಇದು ಏನದು ಶಾಪ ಅಂತಾರಲ್ಲ ಓ ಶಾಪ ಆ type ಪಾಪ. ಪಾಪ. ಸರಿ ಆಗ್ಲಿ, ಒಂದು ಕೆಲಸ ಮಾಡು. ಏನದು ನಿಮ್ಮ ಮಾವನ ಹತ್ರ ಏನೇನೈತಿ ಎಲ್ಲ ಕಸ್ಕೊಂಡ್ಬಿಡು. ಹಾಸ್ಕೊಂಡು ಅದ್ರ ಆಸ್ತಿ ಅಳುವು ಎಲ್ಲ ಏನೇನೈತಿ ಎಲ್ಲ ಬರ್ಸ್ಕೊಂಡ್ಬಿಡು ಹೆಸರಿಗೆ. ಬರ್ಸ್ಕೊಂಡು ಬಿಡು, ಆಮೇಲೆ ನಾವು ಒಟ್ಟು ಪುಕ್ಷಟೆ ಕೊಟ್ಟವಲ್ಲ ಅವಂಗಲ್ಲ ವರ್ಷ ನೀನು ಮದುವೆ ಆಗ್ಬೇಕು ನಂದೇನೈತಿ ಎಲ್ಲ ನಿಂದ. ಎಲ್ಲ ನನ್ನ ನಿಂಗೇನೈತಿ ಹೇಳಿ ಈಗಿನ ಹೇಳಿದ್ನಲ್ಲ ಏನೇನೈತಿ ಅವ್ರಿಗೆ ಮುಗಿತು ಮತ್ತೆ ಅಷ್ಟೊಂದು ಸಂಶಯ ಪಡ್ಬೇಡ ನೋಡಿ. ಎಲ್ಲ ಮದುವೆ ಆದ್ಮೇಲೆ ತೋರಿಸ್ತೀನಿ. ದಾರಿ ಅಂತೂ ಅಂಕಲ ಕೊಂಡಿದ್ದೀನಿ ಅಲ್ಲ ನಾನಿಲ್ಲ ನಿನ್ನ ಮದುವೆ ಆಗ್ತೀನಿ ಆದ್ರೆ ನಾನು ಕಂಡೀಷನ್ ಏನದು? ಮದ್ವೆ ಆಗೋಕ್ಕಿಂತ ಮುಂಚೆ ನಿನ್ನ ಆಸ್ತಿ ಎಲ್ಲ ನನ್ನ ಹೆಸರಲ್ಲೇ ಮಾಡ್ತಾರೆ ಹೆಣ್ಣಿಲ್ಲ ಅಂತ ನೀವು ಜೀವನ ಹೆಣ್ಣು ಮಾಡ್ತಾರೆ ಗಟ್ಟಿ ಪಯಪ್ಪನೆ ಆದ್ರು ಇಲ್ಲ, ಬರುವಾಗ ಈಗ ಬಸವನಗೌಡ್ರ ಹತ್ರ ಇಸ್ಕೊಂಡ್ ಬಂದಿದ್ದೆ, ಅದನ್ನೇ ಯಾರ ಇಸ್ಕೊಂಡ ಒಟ್ಟ ನನ್ನ ಹತ್ರ ಪೆನ್ ನೋಡಿದವ್ರು ಯಾರು ಬಿಡಂಗಿಲ್ಲ. ನಿನ್ನ ಪೆನ್ ಬೇಕಾ ಅಂತ ನಂಗೆ ಹೊಂಟ ಬಿಡ್ತಾರೆ. ಭಾರಿ ಪೆನ್ ಅದು ಒಟ್ಟ ಇಂಥ ತಲೆ ಆಗಲ್ಲ. ನೋಡ ನಿನ್ನ ಮದುವೆ ಆಗೋ ಹಿಂದೆ ನನ್ನ ಆಸ್ತಿ ಎಲ್ಲ ನಿಧಿ ಮಾಡ್ಕೊಂಡು ನಾನು ಅಲ್ಲಿಂದ ಹೋಗ್ಬೇಕನ್ನ ಬಂದಿನಿ ಕೇಳ ಜೀವ ನಡೆ. ಭಾರಿ ಮಾಯಿನಗಾಯಿ ನಲ್ಲುವಗಡ ಕೆಡವದೇನ ಸಣ್ಣ ಮೀನಿಗಾಯಿ
ಏನೂ ಇಲ್ಲ ಎಂದು ಹೇಳಿದ್ರು ಸುಳ್ಳಾಗುತ್ತದೆ. ಯಾರಿಂದ ಅವಮಾನ ಆಗಬಾರ್ದಿತ್ತೋ ಅವನಿಂದಲೇ ಅವಮಾನ ಆಗಿತ್ತು. ಈಗ ನನ್ನ ರಕ್ತ ಕಥಕಥನೆ ಕುದಿಯುತ್ತಿದೆ. ಏನ್ ಮಾಡಲಿ ಚಿನ್ನ? ಈ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡುವ ಯಾರು ಅಂತ ಕೇಳಬಹುದಾ? ಅಲ್ಲ, ಅವನಿಂದ ಅಷ್ಟೊಂದು ಅವಮಾನ ಆದರೂ ಕೂಡ ಹಾಗೆ ಬಂದ ಅವನನ್ನ ಕೊಲ್ಲಬೇಕಾಗಿತ್ತಲ್ಲ. ನೋಡಿ, ಮೊದಲು ಹೋಗಿ ಅವನನ್ನ ಕೊಲೆ ಮಾಡಿ ಬನ್ನಿ. ನೀವು ಬರೋಷ್ಟರಲ್ಲಿ ನಿಮಗೆ ಇಷ್ಟವಾದ ಸ್ವೀಟು ಹೋಳಿಗೆ ಮಾಡಿದ್ದೀರಿ, ಮತ್ತೆ ಮಾಡಿರುತ್ತೆ. ಅವನನ್ನು ಕೊಂದು ಬಂದು ಅವನೇನು ನಾಯಿ ಮನೆ ಅಥವಾ ನಾನು ಕೊಂದು ಹಾಕಿದ ಆ ರಾಮದಾಸನೇ ಅವನೊಬ್ಬ ಕಿಂಗ್ ಆಫ್ ದ ಹೈಕೋರ್ಟ್ ಗ್ರೇಟ್ ಅಡ್ವೊಕೇಟೆಡ್ ಅಶೋಕ್ ಕುಮಾರ್ ಎಂದು ಕಣೆ. ಒಬ್ಬ ವಕೀಲಿಗೆ ನೀವು ಇಷ್ಟೊಂದು ಭಯ ಪಡ್ತಾ ಇದ್ದೀರಾ? ಬೇಡಾದ ನಾನೇ ಎಲ್ಲದಕ್ಕೂ ಸಿದ್ಧವಾಗಿ ನಿಂತಿದ್ದೀನಿ ಅಂತ ಮೇಲೆ ನೀವು ಧೈರ್ಯವಾಗಿರಿ. ಏನಂದೆ? ನೀನು ಅಂಜಿಸ್ತೀಯ? ಕರೆಕ್ಟ್, ಅಂಜಿಸಬಹುದು. ಮಾಯಾ, ಇದು ಬರೀ ಅಂಜಿಸುವ ಕೆಲಸವಾಗಬಾರದು. ನರಳಿ ನರಳಿ ಸಾಯಬೇಕು ಆ ಭಟ್ಟಿ ಮಗ. ಆ ಬಿರುಗಳಿಗೆ ನೀನೇ ಸರಿಯಾದ ಮಾಯಾ. ಈ ನನ್ನ ನಾಟಕ ಇವತ್ತೇ ಪ್ರಾರಂಭಿಸಿದೆ. ಈ ನಾಟಕಕ್ಕೆ ನಾನು ಮಂಗಳವನ್ನು ನಾನು ಹಾಡುತ್ತೇನೆ. ಕತೆ ಮುಗಿದ ಮೇಲೆ ವೈರಿ ಸತ್ತಂತೆ, ಆಸ್ತಿ ಸಿಕ್ಕಂತೆ ಕಣೆ. Of course, my dear. ನೀವು ಹೇಳಿದ್ದಕ್ಕೆಲ್ಲ ನಾನು ರೆಡಿಯಾಗಿ ನಿಂತಿದ್ದೇನೆ. ಯಾಕಂದ್ರೆ ಅವನ ಆಸೆ ಕೂಡ ನಾನು ನೋಡ್ಬೇಕು. ನೀವು ಅವಮಾನ ಆದ ಮೇಲೆ ಅದು ನನಗೂ ಕೂಡ ಅವಮಾನ ಆದಂತೆ. ಈ ನಾಟಕವನ್ನ ಹೇಳಿ ಅದರಲ್ಲಿ ನಟಿಸುವ ಪಾತ್ರಧಾರಿ ನಾನಾಗಿದ್ದೀನಿ. ಅದಕ್ಕೋಸ್ಕರ ಇದು ಕಾಣ್ಬೇಕು. ಮಾಯಾ, ಮೈ ಡಾರ್ಲಿಂಗ್, ಯು ಆರ್ ಸೋ ಸ್ವೀಟ್. ಪ್ರೀತಿ ಅಂದ್ರೆ ಇದು ಕಡೆ, ಇದು ನಿನ್ನದು. ನೀನು ಸಿಕ್ಕಿದ್ದು ನನ್ನ ಸುದೈವ ಚಿನ್ನ. ನಿನ್ನನ್ನು ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಆ? ಇದು ಬರೀ ಬಾಯಿ ಮಾತಿಂದ ಹೇಳೋದು ಅಸಾಧ್ಯ. ನಾಟಕದ ಸಾರಾಂಶ ಮೊದಲು ನವಿಲು ನಾಟ್ಯದ ರಸದ ಉತ್ಪನ್ನ. ಬಾ ನನ್ನ ರತಿಯೇ, ಬಾ ನನ್ನ ಪ್ರೀತಿ.
ಅನಿವಾರ್ಯ. You idiot! ನಾನು ಯಾರಂತ ಗೊತ್ತಿದೆ ಅಲ್ಲ ಬಾಯಿ ಬಿಗಿ ಹಿಡಿದು ಮಾತನಾಡುವಂತೀನಿ ಇಲ್ಲಾಂದ್ರೆ ನಿನ್ನ ಹೊಲವನ್ನ ಮುಗಿಸ್ಬೇಕಂತ ಉತ್ಸಾಹ. ಯಾಕೆ ನನ್ನ ಪರಿಚಯವಿಲ್ಲ ನಿನಗೆ? ನಿನ್ನ ಜೊತೆಗಿರುವ ಶನೇಶ್ವರನ ಪಾರ್ಟ್ನರ್ ಅಡ್ವೊಕೇಟ್ ಪ್ರಣರಾಜ್ ಅಂತ. ಅಂದ್ರೆ ನಾವಿಬ್ಬರು ಬಿಸ್ನೆಸ್ ನಲ್ಲೂ ಪಾರ್ಟ್ನರ್. ಈ ಪ್ರೀತಿ ಪ್ರೇಮ ವಿಷಯದಲ್ಲೂ ಪಾರ್ಟ್ನರ್ ಅಷ್ಟೇ. ಏನು ಏಯ್ ನಿನ್ನ ಸ್ನೇಹಿತನ ಗರ್ಲ್ಫ್ರೆಂಡ್ ಅಂತ ಗೊತ್ತಿದ್ರು ಕೂಡ ನನ್ನ ಮೇಲೆ ಕಣ್ಣು ಹಾಕುವ ನೀನೊಬ್ಬ ಮೂರ್ಖ. ಏಯ್ ಮಾತನ್ನ ಹೇಳ್ತಾ ಹೊರಟೋಗು. ನೋಡು ಇಂದಲೇ ನಾಳೆ ನಿನ್ನ ಸ್ನೇಹಿತನ ಮಡಿಗೆ ಯಾಕೆ ಮಾತಾಡೋದು? ನಾನು ನನ್ನೇ ಗಾಳಿ ಅಂತ ಕರಿತಿದ್ದೀರಾ? ಉಚ್ಚವಾಣಿನ ಗೆಳತಿ ಇನ್ಯಾವತ್ತಿ ಬಗೆಹರಿಸ್ತೀನಿ. ಒಬ್ಬರಿಗೆ ಪ್ರೀತಿ ಆಸೆ ತೋರಿಸಿ ಮತ್ತೊಬ್ಬರನ್ನ ಪ್ರಾರಂಭಿಸಿಕೊಂಡು ಪ್ರತಿಬಿಂಬವರ ಹತ್ರ ಬಾಳುವ ಕನಸುಗಳನ್ನೇ ಇಲ್ಲ. ನೋಡಲೇ ಸಮಾಯ ನೀನು ಆರು ಸದಸ್ಯರ ಮಾತಾಡಿದ ಮಾತನ್ನ ಅವನ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ. ನೋಡ್ತಾ ಇರೋ ಮಾಯ. ನನ್ನ ಮಾತಿಗೆ ಒಪ್ಪೆ. ನನ್ನ ಜೊತೆ ಕ್ರೀಡಿ ಹೊಡಿದರೆ ಸರಿ. ಒಂದು ವೇಳೆ ನೀನು ನಿರಾಕರಿಸಿದರೆ ಅವನಿನ್ನ ಇಡೀ ಇಷ್ಟನ ಆ ಅಶಕ್ತವಾದಿಗೆ ತೋರಿಸಿ ಇಬ್ಬರನ್ನ ಜೈಲಿನಲ್ಲಿ ಕೊಳೆಯನ್ನು ಮಾಡ್ತಾರೆ ಈ ಪ್ರಣರಾಜ್. ಇವನು ಹೇಳಿದ್ರೆ ಸರಿ ಆಯ್ತು, ನೀವು ಹೇಳಿದ್ರೆ ಕೇಳ್ತೀನಿ. ಆಯ್ತು ನಾವಿಬ್ಬರ ವಿಷಯ ಶನೇಶ್ವರನಿಗೆ ಮಾತ್ರ ಗೊತ್ತಾಗುತ್ತೆ. ಖಂಡಿತ ಮಾಯ, ಅದು ಯಾವ ಕನ್ನಡಕ್ಕೆ ಗೊತ್ತಾಗುವುದಿಲ್ಲ. ಅವನ ಮುಂದೆ ನಾವಿಬ್ಬರು ಅಣ್ಣ ತಂಗಿಯ ನಾಟಕ ಮಾಡೋಣ. ಇನ್ಮೇಲೆ ನಾವಿಬ್ಬರು ಪಾರ್ಟ್ನರ್. ಓಕೆ, ನಿಮ್ಮಿಷ್ಟದಂತೆ ಆಗಲಿ. ನೀವು ಹೇಳಿದ ಮಾತಿಗೆ ಇಲ್ಲ ಅನ್ನೋದಕ್ಕೆ ನನ್ನ ಹತ್ರ ಯಾವ ಕಾರಣವೂ ಇಲ್ಲ. ಸರಿ, ನಾನು ಹೇಳಲ್ಲ. ಸರಿ ಮಾಯ, ನಾನು ನಿನಗೆ ಲೊಕೇಶನ್ ಕಳಿಸ್ತೀನಿ. ನನ್ನ ಗೆಸ್ಟ್ ಹೌಸ್ಗೆ ಬಂದ್ಬಿಡು. ಓಕೆ, ಶೂರ್, ಬಾಯ್. ಮಾಯಾ, ಮಿಸ್ ಮಾಯಾ! ಇನ್ನೊಂದು ಕಡೆ ಸ್ವಾತಿ. ಇವರಿಬ್ಬರ ರಸಿಕ್ಕಿದೆಯಾಡಿ ಆಮೇಲೆ ಕಳಿಸಿ ಆ ಅಶೋಕುಮಾರ್ ರಾಜನ ನನ್ನ ವಶ ಮಾಡಿಕೊಳ್ಳದಿದ್ದರೆ I am not Pranaraaj. ಸುಮತಿ, I love you, ಸುಮತಿ. I love you, Miss Maya. ದಾಳಿಗೆ ಮಲ್ಲಿಗೆರು ಮನಸ್ಸಿಗೆ ಸಂಪಿಗೆರು ಮಲ್ಲಿಗೆಯ ಮೊದಲು ಸಂಪಿಗೆಯ ಸಂಪಿಗೆಯ ಮೊದಲು ಮಲ್ಲಿಗೆಯ ಮುದ್ದಾಳೆಂದಿಗೆ ಮಲ್ಲಿಗೆರು ಮನಸ್ಸಿಗೆ ಸಂಪಿಗೆರು ಇಡಬೇಕೋ ಮನಸ್ಸು ಕೊಡಬೇಕೋ ಕೊಡಬೇಕೋ ಮನಸ್ಸು ಇಡಬೇಕೋ.
ಹೀಗೆ ತಾನೆ ನೋಡಿ ನೋಡಿ ಇಷ್ಟು ಬೇಗ ನಿಮಗೆ ಜೀವನದಲ್ಲಿ ಸೋಲುವುದಲ್ಲ. ಜೀವನದಲ್ಲಿ ಸೋಲಬೇಕು ನಿಜ, ಆದರೆ ಸಾಯಬಾರದು. ಜೀವನ ಅಂದರೆ ಒಂದು ನಡೆಯುತ್ತಿರುವ ರೈಲಿನ ಪ್ರಯಾಣ. ಇಳಿಯವ್ರನ್ನ ಮರಿತಾನೆ ಇರಬೇಕು, ಹತ್ತವ್ರ ಜೊತೆ ಸ್ನೇಹ ಮಾಡಿ. ಆಗ ನಮ್ಮ ಜೀವನದಲ್ಲಿ ಸಾವು ಎಂದಷ್ಟು ಹಾಕ್ಬೇಕಾಗ ಅಪ್ಪ ಅಮ್ಮ ಅಣ್ಣ ಅಣ್ಣ ಒಂದು ಬಳಗ ಆಪ್ತ ಮಿತ್ರರು ಬಿಟ್ಟು ಇಲ್ಲಿಂದ ಹೊರಟು ಹೋಗ್ತೇವೆ. ನಾವಾಗಿ ವ್ಯಕ್ತಿಗಳಿಗೆ ಇರೋಕ್ಕೆ ಆ ಭಗವಂತ ಸ್ಥಳ ನಿಮ್ಮಂತವರು ಸಾಕಾಗ ನೀನು ಬದುಕಲೇಬೇಕು. ನಿನ್ನಂತವಳ ಅವಶ್ಯಕತೆ ಈ ರಂಗಭೂಮಿಗೆ ಅಗತ್ಯವಾಗಿದೆ. ಬದುಕಬೇಕು, ಇರಬೇಕು, ಜಯಿಸಬೇಕು, ಸಾಧಿಸಬೇಕು. ಬದುಕು ಯಾರಿಗೋಸ್ಕರ ಬದುಕಬೇಕು, ಯಾವಕ್ಕಾಗಿ ಬದುಕಬೇಕು? ಬದುಕಬೇಕೆಂಬ ಎಷ್ಟು ಮನಸ್ಸು ನನ್ನಲ್ಲಿಲ್ಲ. ಚಿಕ್ಕಂದಲ್ಲೇ ತಂದೆ ತಾಯಿ ಕಳೆದುಕೊಂಡ ತಪ್ಪಲೇ ನನ್ನನ್ನು ಮದುವೆ ಆಗ್ಬೇಕು ಅಂತ ಬಯಸಿದರೆ ಈ ಪಾಪಿ. ನನ್ನಲ್ಲಿರುವ ಹಣ, ನನ್ನ ದೇಹ ಸೌಂದರ್ಯಕ್ಕೆ ಆಸೆ ಪಟ್ಟದೇ ಹೊರತು ಒಂದು ಹೊಟ್ಟೆ ಹೆಣ್ಣಿಗೆ ಬಾಳು ಕೊಡಬೇಕೆಂಬ ಮನಸ್ಸಿರಲಿಲ್ಲ. ಇಂಥ ಕಾಮುಕರ ಸಮಾಜದಲ್ಲಿ ನಾನು ಬದುಕಬೇಕಾ? ಇಲ್ಲ. ಇದುವರೆಗೂ ನನ್ನ ಓದಿಗೆ, ವಿದ್ಯಾಭ್ಯಾಸಕ್ಕೆ, ನಾನು ಉಡ್ತಿರುವ ಬಟ್ಟೆಗೆ, ನಾನು ತಿಂತಿರುವ ಅನ್ನಕ್ಕೆ ಯಾರೋ ಪಾಪ ಆ ದಾನಿಗಳು ಸಹಾಯ ಮಾಡಿದ್ರು. ಅದನ್ನೇ ಈ ಪಾಪಿ ಕಿತ್ತು ತಿಂದ. ಇಂಥ ಕಾಮುಕರ ಸಮಾಜದಲ್ಲಿ ನಾನು ಉಳಿಬೇಕಾ ಸರ್? ಆ ಕಾಮುಕರಿಗೆ ನೀವು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ದೃಢ ನಿರ್ಧಾರ ಮಾಡಿ. ಈ ಸಮಾಜದಲ್ಲಿ ಹೆಣ್ಣು ಅಮಲೆ ಅಲ್ಲ, ಸಮಲೆ ಎನ್ನುವುದು ಈ ಸಮಾಜದಲ್ಲಿ ಹೆಣ್ಣಿಗೆ ತಾಳ್ಮೆ ಸಹನೆ ಅಂತ ಅವರು ಹೇಳಿದ್ದಾರೆ. ಈ ಕನ್ನಡ ಮಾತೆಯೂ ಕೂಡ ಒಂದು ಹೆಣ್ಣು, ಈ ಭಾರತ ಮಾತೆಯೂ ಕೂಡ ಒಂದು ಹೆಣ್ಣು. ನಮ್ಮನ್ನೆಲ್ಲ ಹೊತ್ತು ಸಹನೆ ತಾಳ್ಮೆಯಿಂದ ಹೊತ್ತು ನಿಂತಿದ್ದಾಳಲ್ಲ, ಈ ಪವಿತ್ರ ಭೂಮಿ ತಾಯಿ ಕೂಡ ಒಂದು ಹೆಣ್ಣು. ಅದಕ್ಕೆ ಹೆಣ್ಣನ್ನ ದೊಡ್ಡ ದೊಡ್ಡ ಮಹಾತ್ಮರು ಭೂಮಿ ತೂಕದ ಹೆಣ್ಣು ಅಂತ ಹೋಲಿಸಿದ್ದಾರೆ. ನಿನ್ನ ಜೀವನದಲ್ಲಿ ನಿನಗೆ ಆಸೆ ಆಗುವುದಿಲ್ಲ. ನಿನಗೆ ಗೊತ್ತಿರುವ ಯಾರಾದರೂ ಒಂದು ಹುಡುಗನನ್ನು ಮದುವೆಯಾಗಿ ನೋಡಿ, ಅವರು ನಿಮಗೂ ಅದರ ಜೀವನ ಸಾಯುವುದರಿಂದ ರಕ್ಷಣೆಯಾಗಿ ನಿನಗೆ ಬೆಂಗಳೂರಲ್ಲಿ ಚರ್ಚಿಸಿ ಯೋಚನೆ. ಮದುವೆ ಬೇಡ ಸರ್. ಈಗಾಗಲೇ ಮದುವೆ ಎಂಬ ಆಸೆ ಬಿಟ್ಟು ನನ್ನ ಜೀವನವನ್ನೇ ಹಾಳು ಮಾಡ್ಕೊಂಡು ಬಿಟ್ಟಿದ್ದೇನೆ. ಮತ್ತೆ ಮದುವೆ ಆಗಬೇಕೆಂಬ ಮನಸ್ಸು ನನ್ನಲ್ಲಿಲ್ಲ ಸರ್, ನನ್ನಲ್ಲಿಲ್ಲ. ಯಾವ ಪ್ರೀತಿಯೂ ಬೇಡ, ಮದುವೆಯೂ ನನಗೆ ಬೇಡ ಸರ್, ನನಗೆ ಬೇಡ. ಯಾಕೆಂದ್ರೆ ನಾನು ಮನಸ್ಸಲ್ಲಿ ಇಷ್ಟಪಟ್ಟು ನನ್ನನ್ನು ಇಷ್ಟಪಡ್ತಾರೆ ಅಂತ ತಿಳ್ಕೊಂಡು ನಾನು ಇಷ್ಟಪಟ್ಟಿದ್ದು ನನ್ನನ್ನಲ್ಲ, ನನ್ನ ದೇಹನ. ಹೀಗಿರಬೇಕಾದ್ರೆ ಈ ಮದುವೆ ಎಂಬ ಸುದ್ದಿ ನನಗೆ ಬೇಡ. ಇನ್ನು ಎಲ್ಲೋ ಅನಾಥರಾಗಿದ್ದ ನನ್ನನ್ನು ಈ ಮಟ್ಟಿಗೆ ತಂದು ಅಶೋಕ್ ಅಂತ ಆ ದಾನಿಗಳು ಅವರೇ ಸರ್ ಇಲ್ಲಿವರೆಗೂ ನನ್ನನ್ನು ನೋಡಿಕೊಂಡ ಪರಮಾತ್ಮ. ಇದು ಈ ಜೀವನ ಅವರು ಕೊಟ್ಟ ಭಿಕ್ಷೆ ಸರ್, ಅವರು ಕೊಟ್ಟ ಭಿಕ್ಷೆ. ಏನು ಹೇಳಬೇಕು, ರಾತ್ರಿಯಿಂದ ಬೆಳಗ್ಗೆಯನ್ನು ಎಷ್ಟು ಸತ್ಯವು, ಕಷ್ಟತೆಯಿಂದ ಸಿದ್ಧ ಇರುವುದು ಅಷ್ಟೇ ಸತ್ಯ. ನೋಡು, ಅಲ್ಲಿವರೆಗೂ ಕಾಯಬೇಕು, ತಾಳಬೇಕು, ಶ್ರಮಿಸಬೇಕು. ಅಂತ ಹಾಗೆ ನನ್ನ ಹೆಸರು ಸುಮತಿ ಅಂತ ಸರ್. ನೋಡಿ, ನಿಮ್ಮನ್ನು ಹೆಸರಿನ ಕರೆಯುವುದು. ನನ್ನ ಮಾನ ಪ್ರಾಣ ಕಾಪಾಡಿದ ದೇವರು ನೀವು. ತಪ್ಪಿದೆ, ಧಾರಾಳವಾಗಿ ಕರೆದು. ನೋಡಿ ಮಿಸ್ ಮತಿ, ಒಂದು ವೇಳೆ ನಿನ್ನ ವಿದ್ಯಾಭ್ಯಾಸಕ್ಕೆ ದಾನ ಮಾಡಿದ ಆ ದಾನಿ ಎಂಬ ಕೇವಲ ನಿನ್ನ ಕಣ್ಣಿಗೆ ಆ ದೇವರು ನನ್ನ ಕಣ್ಣಿಗೆ ಬಂದರೆ ಅವರ ಕಾಲಿಗೆ ನಮಸ್ಕಾರ ಮಾಡಿ ಕೃತಜ್ಞರಾಗ್ತೀನಿ. ಈ ಆತ್ಮಹತ್ಯೆ ಮಾಡಿಕೊಳ್ಳುವುದು ಮಹಾಪಾಪ. ಇಂಥ ಪಾಪವನ್ನು ಮಾಡಬಾರದು ಅಂತ ಕಟ್ಟಪ್ಪಣೆ ಮಾಡಿದೆ. ಈ ಜೀವನ ಉಸಿರು ಕೊಟ್ಟವರೇ ಅವರು ಅಂದ್ರೆ ಅವರು ಹೇಳಿದ ಮಾತನ್ನ ಚಾಚು ತಪ್ಪು ಪಾಲಿಸಬೇಕು. ಈ ನಿನ್ನ ಗುಣ ನಡೆದು
ನಿನ್ನನ್ನು ಮದುವೆಯಾಗಿ ಸಾಯುವವರೆಗೂ ನಿನಗೆ ಬಾಳು ಕೊಡ್ತೀನಿ. ಮದುವೆ ಅಂಥ ಪುಣ್ಯಾತ್ಮ ಬಂದು ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಅದಕ್ಕಿಂತ ಸೌಭಾಗ್ಯ ಏನಿಲ್ಲ. ಕಣ್ಣು ಮುಚ್ಚಿಕೊಂಡು ಒಪ್ಪಿಕೊಳ್ಬೇಕು. ಈಗಾಗಲೇ ಆ ಸಮಯ ಬಂದು ತುಂಬಾ ಸಮಯ ಆ ನಿನ್ನ ದಾನಿ ಎಂಬ ದೇವರು ನಿನ್ನ ಕಣ್ಣೆದಿಗೆ ಪ್ರತ್ಯಕ್ಷವಾಗಿ ನಿಂತಿದ್ದಾರೆ. I am the great criminal advocate ಅಶೋಕ. ನೀವು ಅಶೋಕ್ ಸತ್ಯವಾಗಿ ಹೇಳ್ತಾ ಇದ್ದೀರಾ? ಈ ಮಾತಲ್ಲಿ ಸುಳ್ಳಿಲ್ಲ ತಾನೆ? ಸುಳ್ಳನ್ನು ಹೇಳಬೇಕು ಅಂತಾನೆ ಬಂದೆ. ಆದ್ರೆ ನಿನ್ನ ಜೀವನದ ಕಷ್ಟ ಕಾರ್ಪಣ್ಯಗಳನ್ನು ನೋಡಿ, ನಿನ್ನ ಜೀವನದ ಸತ್ಯ ಸಂಗತಿಗಳನ್ನು ಕೇಳಿ ಹೊಟ್ಟೆ ಒಳಗಿನ ಗುಟ್ಟನ್ನು ಮುಚ್ಚಿ ಬಿಡದೆ ಬಿಚ್ಚಿ ಕೇಳಬೇಕಾಗುತ್ತೆ. ನೀವು ನಂಬಲುತ್ತಾರೆ ನಾನು ನಿನಗೆ ತಿಂಗಳಿಗೊಮ್ಮ ಹಣ ಕಳಿಸ್ತಿರ್ಬೇಕಾದ್ರೆ ನೀವು ನನಗೆ ಅದರ ಪ್ರತಿಯುತ್ತರವಾಗಿ ಬರೆದಂತೆ ಪ್ರತಿಯುತ್ತರವಾಗಿ ಬರೆದ ಆ ಧನ್ಯವಾದಗಳನ್ನು ತಿಳಿಸುವ ಈ ಪತ್ರ ಇದೆ ತಾನೆ? ಇದೊಂದು ಬಲವಾದ ಒಂದು ಸಾಕ್ಷಿ. ನಿಮ್ಮ ಮದುವೆಗೆ ಅಂತ ನನಗೆ ಕೇಳಿಸಿದ ಲೆಕ್ಕ ಪತ್ರ ಇನ್ನು ನನ್ನ ಬೇಕಾದ ಸಾಕ್ಷಿ ಬೇಡ ಸರ್, ಬೇಡ. ಈಗಾಗಲೇ ಆ ಮದುವೆ ಎಂಬ ಸುದ್ದಿ ಮುರಿದು ಹೋಗ್ಬಿಟ್ಟಿದೆ. ನಿಮಗೂ ಗೊತ್ತಿದೆ ಆ ಮದುವೆ ಮುರಿಗೆ ಏನ್ ಕಾರಣ ಅಂತ. ಹೆಣ್ಣಿಗೆ ರೂಪಕ್ಕಿಂತ ಬೆಳೆದಿರುತ್ತೆ, ಹಣಕ್ಕಿಂತ ಗುಣ ಮುಖ್ಯ. ಇನ್ನು ಮುಂದೆ ನೀವು ಚಿಂತಿಸುವ ಅವಶ್ಯಕತೆ ಇಲ್ಲ. ಇನ್ನಲ್ಲಿ ಇನ್ನು ಮುಂದೆ ನೀವು ಮಿಸ್ ಸುಮತಿ ಅಲ್ಲ, ಮಿಸ್ಸಸ್ ಅಡ್ವೊಕೇಟ್ ಅಶೋಕ್ ಕುಮಾರ್